ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆ ಹಾಗೂ ಜೊಲ್ಲೆ ಸಮೂಹ ಸಂಸ್ಥೆಗಳ ಸಹಯೋಗದಲ್ಲಿ ಆರಂಭವಾದ 6 ದಿನಗಳ ಕೃಷಿ ಉತ್ಸವಕ್ಕೆ ನಿಪ್ಪಾಣಿಯಲ್ಲಿಂದು ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಚಾಲನೆ ನೀಡಿದರು. ಈ ವೇಳೆ ಶಾಸಕರಾದ ಶಶಿಕಲಾ ಜೊಲ್ಲೆ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ ಜೊಲ್ಲೆ, ಹುಕ್ಕೇರಿ ಮಠದ ಚಂದ್ರಶೇಖರ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಗಣ್ಯರು ಪ್ರದರ್ಶನವನ್ನು ವೀಕ್ಷಿಸಿದರು. ಉತ್ಸವದಲ್ಲಿ ವಿವಿಧ ಮಳಿಗೆಗಳು, ವಿಶೇಷ ತಳಿಯ ಜಾನುವಾರುಗಳು, ಕೃಷಿ ಉಪಕರಣಗಳು, ಕೃಷಿ ಉತ್ಪನ್ನಗಳು, ಆಧುನಿಕ ಬೇಸಾಯ ವಿಧಾನದ ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶನದಲ್ಲಿ ಇಡಲಾಗಿತ್ತು. ಬಳಿಕ ಸುದ್ದಿಗಾರರೊಂದಿಗೆ ಶಶಿಕಲಾ ಜೊಲ್ಲೆ, ವಿವಿಧ ರಾಜ್ಯಗಳ ಕೃಷಿ ಉಪಕರಣಗಳು, ರೈತರು ಸೇರಿದಂತೆ 2 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಅವರು ಸಹ ಕುಟುಂಬವಾಗಿ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದು ಇದರ ಆನಂದವನ್ನ ಸವಿದು ರೈತರಿಗೆ ಬೇಕಾಗುವಂತ ಆಧುನಿಕ ತಂತ್ರಜ್ಞಾನದ ಮಾಹಿತಿಯನ್ನು ಕೂಡ ಹೆಣ್ಮಕ್ಳು ಪಡ್ಕೋಬೇಕು. ಮತ್ತು ಅಮ್ಯೂಸಿಂಗ್ ಪಾರ್ಕ್ ಕೂಡ ಮಾಡಿದ್ದೀವಿ, ಅಲ್ಲೂ ಕೂಡ ಮಕ್ಕಳು ಆನಂದಿಸಬೇಕು. ಮತ್ತು ವಿಶೇಷವಾಗಿ ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ ಫುಡ್ ಸ್ಟಾಲ್ ಗಳನ್ನು ಕೂಡ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಣ್ಣಾ ಸಾಹೇಬ ಜೊಲ್ಲೆ, ಈ ಉತ್ಸವ ಕೃಷಿಯ ಕುರಿತು ಸಂಪೂರ್ಣ ಚಿತ್ರಣ ನೀಡಲಿದೆ. ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಈ ಬಾರಿ ವ್ಯವಸ್ಥಿತವಾಗಿ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಅಥವಾ ನಮ್ಮ ಅಡಿವೆ ಕೆಡ್ತದ ಅಂತ ಜಮೀನು ಕೆಡ್ತದ ಅಂತಿದ್ರು, ಆದರೆ ಎಲ್ಲರಿಗೂ ಮನವರಿಕೆ ಆಗಿದೆ. ದೊಡ್ಡ ದೊಡ್ಡ ರೈತರು ನಮ್ಮ ಮಷಿನ್ ಕಟ್ಟಿಂಗ್ ಬೇಕಂತ, ಮತ್ತು ಆಳುಗಳು ಕೂಡ ಸಿಗೋದು ಕಷ್ಟ ಆಗಿದೆ. ಅದಕ್ಕಾದ್ರೆ ಹೊಸ ತಂತ್ರಜ್ಞಾನ ಉಳ್ಳಂತ ಮಷಿನ್ ಖರೀದಿದಾರು ಕೂಡ ಹೆಚ್ಚಾಗಿದ್ದಾರೆ. ಹೀಗಾಗಿ ಮಷಿನ್ ಸಪ್ಲೈಸ್ ಕೂಡ ನಮ್ಮಲ್ಲಿ ಬಹಳ ಜನ ಬಂದ್ದಾರೆ. ಎಲ್ಲ ಕಂಪನಿಯವರು ತಮ್ಮದೊಂದು ಶೋಕೇಸ್ ಮಾಡಿ ತಮ್ಮದೊಂದು ಏನು ಸ್ಪೆಷಾಲಿಟಿ ಅದು ರೈತರಿಗೆ ತಿಳಿಸ್ಕೊಡ್ತಾರೋ ಅದನ್ನು ರೈತರು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ತಾರೆ.